सुमतिभिरनुमेयं शुभ्रकाजं सखाजं सुखमयमनपाजं मुक्त्युपाजं विमाजं गृहजमहममेजं ध्येजमम्नाजगेजं सदजमसदजेयं श्रीसहाजं भजेयम् अञ्जनासूनुसान्निध्याद्विजयेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा नमस्कार गुरु तेन सदा निरस्तकुहकं सत्यं परं धीमहि। ओम स्वस्त्यस्तु सताम् आशेष सन्मंगलानि भवन्तु सम्यक् श्लोकैक श्रवण पठन मात्रेण भक्तुश्च श्रोतॄणां निखिल कलिकृतकल्मष अपनोदन पटुतरे श्रीमद्भागवते महापुराणे तृतीयस्कन्धे अष्टमाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ವಿದುರರಿಗೆ ಸಂಶಯ ಹೋಗಿದೆ ಅಂತ ಅವರೇ ಹೇಳ್ತಾರೆ. ಆದ್ರೆ ಮತ್ತೆ ಎರಡ್ ಕಡೆ ನನ್ನ ಮನಸ್ಸು ಓಡ್ತಾ ಇದೆ ಅಂತ ಹೇಳ್ತಾರೆ. ಇದೇನಾಯ್ತು, ಸಂಶಯ ಬಂದ ಹಾಗಾಯ್ತಲ್ಲ, ಯಾಕೆ ಅವರೇ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಈ ಕಡೆ ಸಂಶಯ ಹೋಗಿದೆ ಅಂತಾರೆ, ಇಲ್ಲ ಎರಡ್ ಕಡೆ ನನಗೆ ಮತ್ತೆ ಸಂಶಯ ಬರ್ತಾ ಇದೆ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಎರಡ್ ಕಡೆ ಮನಸ್ಸು ಓಡ ಹೋಗತ್ತೆ ಅಂದ್ರೆ ನಿರ್ಧಾರ ಇಲ್ಲ ಅಂತ ಅರ್ಥ. ಈಗ ಜೀವನದಲ್ಲಿ ಒಂದೇ ದಾರಿಲಿ ಹೋಗ್ಬೇಕು, ಎರಡೆರಡು ದಾರಿಲಿ ಹೋಗ್ತಾ ಇದಾರಿಂದ ಏನರ್ಥ, ತೀರ್ಮಾನ ಆಗಿಲ್ಲ ಅಂತ. ಇದು ಇರ್ಲಿ ಇದು ಇರ್ಲಿ ಅಂತ ಸಂಶಯ, ಒಂದ್ರಲ್ಲಿ ತೀರ್ಮಾನ ಇಲ್ಲ. ಆ ತರ ವಿದುರರ ಕಥೆ ಆಯ್ತು. ಇದು ವ್ಯಾಹತ ಭಾಷಣ ಅಂತ ಅನಿಸ್ಕೊಡುತ್ತೆ. ವ್ಯಾಹತ ಭಾಷಣ ಅಂದ್ರೆ ತನ್ಮಾತಿ ತಾನೇ ವಿರುದ್ಧವಾಗಿ ಮಾತಾಡೋದು. ಸಂಶಯ ಹೋಗಿದೆ ಅಂತ ಹೇಳೋದು, ಎರಡ್ ಕಡೆ ಮನಸ್ಸಾದ್ರೂ ಹೋಗ್ತಾ ಇದೆ ಅಂತ ಹೇಳೋದು. ಇದ್ರ ಅರ್ಥ ಏನು? ವಿರುದ್ಧವಾಗಿ ಹೇಳ್ತಾ ಇದಾರೆ ಅಂತ ಚೆನ್ನಾಗ್ ಗೊತ್ತಾಗುತ್ತೆ. ಅದಕ್ಕೆ ಉತ್ತರ ಏನಿಲ್ಲ ಅಂದ್ರೆ, ಇವರು ದುರ್ಘಟ ಭಾವ ಪ್ರಕಾಶಿಕ ಅಂತ ವ್ಯಾಖ್ಯಾನ ಇದೆ, ಅದ್ರಲ್ಲಿ ಹೇಳ್ತಾರೆ, ಉಭಯತ್ರ ಮನೋಧಾವತಿ ಇತ್ಯಸ್ಯ ಪ್ರತ್ಯೇಕಂ ಇತಿ ಶೇಷ ಪೂರಣೇನ. ಅದು ಎರಡೂ ಕಡೆ ಮನಸ್ಸು ಓಡ್ತಾ ಇದೆ ಅನ್ನೋದಕ್ಕೆ ಏನರ್ಥ, ಎರಡು ವಿಷಯ ಏನಿದೆ ಅದರಲ್ಲಿ ಒಂದೊಂದು ವಿಷಯದಲ್ಲೂ ನನ್ನ ಮನಸ್ಸು ಇನ್ನೂ ಸ್ವಲ್ಪ ಗೊಂದಲದಲ್ಲಿದೆ ಅಂತ ಅರ್ಥ. ಹೊರತು ಹಿಂದೆ ಸಂಶಯ ಹೋಗಿದೆ ಅಂತ, ಸಂಶಯ ಹೋಗಿದೆ, ಆದ್ರೆ ಈ ಎರಡು ವಿಷಯಗಳಲ್ಲಿ ಒಂದೊಂದು ವಿಷಯದಲ್ಲೂ ಶ್ರೀನಿವಾಸನ್ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಗುರುವಿಗೆ ಹರೇ ನಮಃ. ಎರಡೂ ವಿಷಯಗಳಲ್ಲಿ ಅಂದ್ರೆ ಪ್ರತಿಯೊಂದು ವಿಷಯ ಅಂದ್ರೆ ಭಗವಂತನ ಬಗ್ಗೆ ವಿಷಯವನ್ನ ತಿಳಿಸಿದ್ರು ಹಿಂದೆ, ಹಾಗೆ ಜೀವನ ವಿಷಯನೂ ಬಂತು. ಈ ಎರಡೂ ವಿಷಯದಲ್ಲಿ ಇನ್ನೂ ನನಗೆ ಸಂದೇಹ ಇದೆ ಅಂತ ಈ ಅಭಿಪ್ರಾಯದಲ್ಲಿ ಅವ್ರು ಹೇಳಿದ್ರು. ಅದರಿಂದ ಪೂರ್ತಿ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಗೊತ್ತಾಯ್ತು ಸಂಶಯ ಹೋಗಿದೆ, ಆದ್ರೂ ಒಂದೊಂದು ವಿಷಯದಲ್ಲೇ ಇನ್ನೂ ನಾನು ಮುಳುಗ್ಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ತಿಳ್ಕೊಳ್ಳಿಕ್ಕಿದೆ ಅಂತ ಇದನ್ನ ಅವರು ತಿಳಿಸ್ತಾ ಇದ್ದಾರೆ. ಇದಾದ್ಮೇಲೆ ಮೈತ್ರೇಯರು ಮನಸ್ಸಲ್ಲಿ ಅನ್ಕೊಳ್ಬಹುದು, ಅಲ್ಲ ನಾನು ಇಷ್ಟೊಂದು ವಿಸ್ತಾರವಾಗಿ ವಿದುರರಿಗೆ ಉತ್ತರ ಕೊಟ್ಟೆ, ಇಷ್ಟು ಉತ್ತರ ಕೊಟ್ರು ಯಾಕೋ ಇವ್ರ ಸಂಶಯವನ್ನ ಅದು ಕತ್ತರಿಸ್ತಾ ಇಲ್ಲ. ನನ್ನ ಪ್ರಶ್ನೆ ಅಂದ್ರೆ ಏನರ್ಥ, ನಾನು ಏನ್ ಮಾತಾಡಿದ್ದೀನಿ, ಈ ಖಡ್ಗ ಮಾತೆ ಖಡ್ಗ ಅವ್ರದ್ದು, ಆ ಖಡ್ಗ ಹಾಕ್ದಾಗ ಮರ ತುಂಡಾಗ್ಬೇಕು ನಿಜ, ಅದ್ರ ತುಂಡಾಗದೆ ಇದ್ರೆ ಖಡ್ಗ ಚೂಪಾಗಿಲ್ಲ ಅಂತ ಅರ್ಥ ಅಷ್ಟೇ. ಹಾಗಾದ್ರೆ ಏನಾಯ್ತು,
ಮರ ತುಂಡಾಗೆ ಆಗತ್ತೆ. ಖಡ್ಗ ಸರಿ ಇರ್ಬೇಕಷ್ಟೆ. ಸರಿಯಾದ ಖಡ್ಗ ಇದ್ರೆ ಅದನ್ನ ಹೇಗೆ ಹಾಕಿದ್ರು, ಸ್ವಲ್ಪ ಮುಟ್ಸಿದ್ರು ಸಾಕು, ಅದು ಚೂರ್ ಚೂರ್ ಆಗ್ಬಿಡುತ್ತೆ ಅವಸ್ತು. ಆದ್ರೆ ಖಡ್ಗನೇ ಚೂಪ್ ಇಲ್ದೆ ಹೋದ್ರೆ, ಮೊಂಡಾಗಿದ್ರೆ ಅದನ್ನ ತಗೊಂಡು ಏನ್ ಮಾಡೋದು? ಆ ತರ ನೀವೇನೋ ಉತ್ತರ ಕೊಡೋದಂತೂ ಕೊಟ್ರಿ, ಆದ್ರೆ ನಿಮ್ಮ ಮಾತು ಚೂಪಾಗಿಲ್ಲ, ತೀಕ್ಷ್ಣತೆ ಇಲ್ಲ ಮಾತಿನಲ್ಲಿ. ಕೆಲವ್ರು ಮಾತಾಡ್ಬೇಕಾದ್ರೆ ತುಂಬಾ ತೀಕ್ಷ್ಣತೆ ಇರುತ್ತೆ, ನೇರವಾಗಿ ಚುಚ್ಚತ್ತೆ ಕರೆಕ್ಟ್ ಆಗಿ. ಆ ತರ ಮೈತ್ರೇಯರು ಆ ಸಂಶಯವನ್ನ ಚುಚ್ಚೋ ತರ ಮಾತಾಡ್ಲಿಲ್ಲ ಅಂತ. ಹೀಗೇನಾದ್ರೂ ಸಂಶಯ ಬಂದ್ರೆ ಅದು ಹಾಗಲ್ಲ. ಅವರೇ ಹೇಳ್ತಾರೆ, ಯಾರು, ವಿದುರರು, ನಿಮ್ಮ ಮಾತು ತುಂಬಾ ಚೆನ್ನಾಗಿದೆ, ಅದರಿಂದ ನನ್ನ ಸಂಶಯ ಹೋಗಿದೆ, ಇಲ್ಲ ಅಂತಿಲ್ಲ, ಆದ್ರೆ ವಿಷಯ ತುಂಬಾ ಕಠಿಣ ಇದೆ, ಆದ್ರಿಂದ ಅನಿವಾರ್ಯ ಇದು ಅಂತ. ಅದನ್ನ ಇಲ್ಲಿ ತಿಳಿಸ್ತಾರೆ. 16ನೇ ಶ್ಲೋಕ. ಸಾಧು ತದ್ ವ್ಯಾಹೃತಂ ವಿದ್ವನ್ ಆತ್ಮಮಾಯಾಯನಂ ಹರೇಃ ಆಭಾತ್ಯ ಪಾರ್ಥಂ ನಿರ್ಮೂಲಂ ವಿಶ್ವಮೂಲಂ ನ ಯತ್ಪಹಿಃ. ಹೇ ವಿದ್ವನ್ ಅಂತ ಕರೀತಾರೆ, ವಿದ್ವಾಂಸರೇ ಅಂತ ಕರೀತಾರೆ ಯಾರು, ವಿದುರರು ಮೈತ್ರೇಯರಿಗೆ. ಯಾಕೆ ವಿದ್ವಾಂಸರು ಅಂತ ಕರೀತಾ ಇದ್ದಾರೆ? ಅಭಿಮಾನ ಬಂದ್ಬಿಡ್ತು, ಇಷ್ಟು ಚೆನ್ನಾಗಿ ಉತ್ತರ ಹೇಳಿದ್ದಾರೆ ನನ್ನ ಪ್ರಶ್ನೆಗೆ, ಯಾರೂ ಈ ತರ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉತ್ತರ ಕೊಟ್ಟಿದ್ದಾರೆ ಅಂತ ವಿದ್ವನ್ ಅಂತ ಇದ್ದಾರೆ. ಆ ವಿದ್ವನ್ ಅನ್ನೋ ಶಬ್ದಕ್ಕೆ ನಿಜವಾಗಿ ಏನ್ ಅರ್ಥ? ನಾವೆಲ್ಲ ಕೇಳ್ತಾ ಇರ್ತೀವಲ್ಲ, ವಿದ್ವಾನ್ ಅನ್ನೋದಕ್ಕೆ ಏನರ್ಥ? ಆ ವಿದ್ವಾನ್ ಅನ್ನೋ ಶಬ್ದದ್ದೇ ವಿದ್ವನ್ ಅಂತ ಸಂಬೋಧನಾ ರೂಪ ಅಂತ ಹೇಳ್ತೀವಿ. ಈಗ ಒಬ್ರು ದೂರದಲ್ಲಿದ್ದಾಗ ಏ ಅಂತ ಕೂಗ್ತಾ ಇರ್ತೀವಿ, ಅದು ಸಂಬೋಧನೆ. ಏ ರಾಮ, ಎಲೈ ರಾಮ, ಹೇ ಕೃಷ್ಣ ಅಂತ. ಏ ಅಂತ ಅಂತೀವಿ, ಹೇ ಅಂತೀವಿ, ಎಲೈ ಅಂತೀವಿ. ಎಲೈ ಅನ್ನೋದೆಲ್ಲ ಬಿಡಿ, ಅದು ಹಳೆ ಭಾಷೆ ಆಗೋಯ್ತು. ಏ ಅಂತ ಕೂಗ್ತಾ ಇರ್ತೀವಿ. ಸಂಬೋಧನೆಯನ್ನ ಮಾಡ್ಬೇಕಾದ್ರೆ ಶಬ್ದಗಳನ್ನ ಬೇರೆ ತರ ಬಳಸ್ತೀವಿ ಸಂಸ್ಕೃತದಲ್ಲಿ. ಇನ್ನು ರಾಮ ಅಂತಂದ್ರೆ ರಾಮ ಅಷ್ಟೇ, ರಾಮ ರಾಮನು ಅಷ್ಟೇ. ಹೇ ರಾಮ ಅಂತಂದ್ರೆ ನೋಡ್ತಾನೆ ರಾಮ, ನೋಡು ಇಲ್ಲಿ ಅಂತ, ಹೇ ಅಂತ ಅದನ್ನ ಕರೆಯೋದು ಸಂಬೋಧನೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ವಿದ್ವಾನನ್ ಅಂತ ಹೇಳಿಲ್ಲ, ವಿದ್ವನ್, ಹೇ ವಿದ್ವನ್, ಹೇ ವಿದ್ವಾಂಸರೇ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ವಿದ್ವಾನ್ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ, ಇಲ್ಲಿ ಬರೀತಾರೆ, ಇಲ್ಲಿ ವಿಜಯಧ್ವಜ ತೀರ್ಥರ ಟಿಪ್ಪಣಿ ಅಲ್ಲೇ ಇದೆ. ವಿದ್ವನ್ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ, ಬ್ರಹ್ಮ ಸಾಕ್ಷಾತ್ಕಾರ ಯೋಗ್ಯ ಜ್ಞಾನವಾನ್ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನನ್ನ ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಬೇಕಾದ ಜ್ಞಾನ ಇರೋನು ಅಂತ ಅರ್ಥ. ಅವನನ್ನೆಲ್ಲ ವಿದ್ವಾನ್ ಅಂತ ಕರೀತಾರೆ. ಅಂದ್ರೆ ಯಾರಿಗೆ ದೇವರ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಬೇಕಾದ ಜ್ಞಾನ ಇದೆಯೋ ಅಂಥ ಜ್ಞಾನ ಇರೋನ್ನ ವಿದ್ವಾನ್ ಅಂತ ಕರೀತಾರೆ. ಇಲ್ಲಾಂದ್ರೆ ಇಲ್ವಂತೆ. ಅದು ವಿದ್ವಾನ್ ಅಂತ ಬರೀ ರೂಢಿ ಅಷ್ಟೇ. ಮಕ್ಕಳಿಗೆ ಹೆಸರನ್ನ ಇಡ್ತಾರೆ ತಂದೆ ತಾಯಿಗಳು, ಎಲ್ಲಾ ಶಬ್ದಗಳು ಅರ್ಥ ಸಹಿತವಾಗಿರಲ್ಲ, ನಿರರ್ಥಕ, ಅರ್ಥ ಇರಲ್ಲ, ಆದ್ರೆ ಶಬ್ದ ಮಾತ್ರ ಬಳಕೆಯಲ್ಲಿರುತ್ತೆ. ಆ ತರ ಹೇ ವಿದ್ವನ್ ಅಂತ ಹೇಳಿ ಇಲ್ಲಿ ಬಳಸುವಂತಹ ಶಬ್ದ ಮೈತ್ರೇಯರಲ್ಲಿ ಸುಮ್ನೆ ಅಲ್ಲ, ಅದು ನಿಜವಾಗಿ ಅವ್ರಿಗೆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಬೇಕಾದ ಜ್ಞಾನ ಅವ್ರಿಗಿದೆ. ಆದ್ರಿಂದಲೇ ಇಂಥ ಉಪದೇಶವನ್ನ ವಿದುರರಿಗೆ ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅವ್ರು ಹೇಳೋದೇನು ವಿದುರರ ಮುಂದೆ, ಈಗ ನೀವೇನ್ ಮಾತಾಡಿದಿರಿ, ಯದ್ ವ್ಯಾಹೃತಂ, ನೀವೇನು ಮಾತಾಡಿದಿರಿ, ತತ್ ಸಾಧು, ತುಂಬಾ ಚೆನ್ನಾಗಿ ಮಾತಾಡಿದಿರಿ. ಪ್ರಶ್ನೆ ಉತ್ತರ ಕೊಟ್ಟಿದ್ದನ್ನ ಹೊಗಳ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದಿರಿ ನೀವು. ಯಾಕೆಂದ್ರೆ ನನಗೆ ಸಂಶಯ ಇತ್ತು, ಹೇಗೆ ದೇವರು ನಮ್ ಜೊತೆಗಿದ್ರು ದುಃಖವನ್ನ ಅನುಭವಿಸೋಲ್ಲ, ನಮ್ಮ ಜೊತೆಗೆ ಒಳಗಡೆ ಎಲ್ಲಾ ಕ್ಷಣದಲ್ಲೂ ಇರ್ತಾನೆ, ಜೀವನ ಪಕ್ಕಕ್ಕೆ ಇರ್ತಾನೆ, ಅಂಟ್ಕೊಂಡೇ ಇರ್ತಾನೆ. ಹಂಗೆ ಜೀವನ ಒಳಗಡೆ ಇರ್ತಾನೆ, ಹೊರಗಡೆ ಎಲ್ಲಾ ಕಡೆ ಇರೋ ಪರಮಾತ್ಮನಿಗೆ ಸ್ವಲ್ಪನೂ ದುಃಖ ಆಗದೆ ಇರೋದು ಹೇಗೆ ಅಂತ ತುಂಬಾ ಸಂಶಯ ಇತ್ತು. ಆ ಸಂಶಯವನ್ನು ನೀವು ಪರಿಹರಿಸಿದ್ರಿ. ಹೇಗೆ? ಹರೇಹೆ ಆತ್ಮ ಮಾಯ ಅಯನಂ. ಆತ್ಮ ಅಂದ್ರೆ ಸ್ವರೂಪ, ಆ ಸ್ವರೂಪದಲ್ಲಿರೋ ಸಾಮರ್ಥ್ಯ, ಶಕ್ತಿ, ಅದರಿಂದ ಅವನ ಮಹಿಮೆ ಎಲ್ಲ ತೋರ್ತಾ ಇದೆ ಜಗತ್ತಲ್ಲಿ. ಹಾಗಾದ್ರೆ ಅವನ ಮಹಿಮೆ ಎಂಥದ್ದು ಅಂದ್ರೆ, ಎಂಥ ಶರೀರದಲ್ಲಿ ಇರ್ಲಿ, ಅವನ ಕಪ್ಪೆ ಒಳಗಡೆ ಇರ್ಲಿ, ಆನೆ ಒಳಗಡೆ ಇರ್ಲಿ, ನೀಚ ಅತ್ಯಂತ ಅವನ ಒಳಗಡೆ ಇರ್ಲಿ, ಎಲ್ಲಿದ್ರು ಅವನಿಗೆ ದುಃಖ ಮಾತ್ರ ಆಗೋದಿಲ್ಲ. ಯಾವುದೇ ಪ್ರಾಣಿ ಒಳಗಡೆ ಪರಮಾತ್ಮ ಇರ್ತಾನೆ. ಸಿಂಹ ಹೋಗಿ ಜಿಂಕೆಯನ್ನ ಹಿಡಿತು,
ಜಿಂಕೆ ಒಳಗಡೆ ಪರಮಾತ್ಮ ಇರ್ತಾನೆ. ಜಿಂಕೆಗೆ ತೊಂದರೆ ಆಗ್ತಾ ಇದೆ, ಜಿಂಕೆ ಪ್ರಾಣ ತ್ಯಾಗನೂ ಮಾಡಾಯ್ತು. ಹಾಗಂತ ಹೇಳಿ ಜಿಂಕೆಯಲ್ಲಿ ಆ ಜೀವ ಇರ್ತಾನಲ್ಲೊಬ್ಬ, ಆ ಜೀವನಕ್ಕೆ ಕಷ್ಟ ಆಯ್ತು ಅಂತ ಆ ಜೀವನ ಜೊತೆಗಿರೋ ದೇವ್ರಿಗೆ ಕಷ್ಟ ಆಗಲ್ಲ. ಅಥವಾ ಯಾರೋ ಒಬ್ಬ ಸತ್ತಾಗ ಒಳಗಡೆ ಇರೋ ದೇವ್ರಿಗೆ ಕಷ್ಟ ಆಯ್ತಾ? ಇಲ್ಲ, ದೇವ್ರ ಹೊರಟ ಅಂತ ಅರ್ಥ ನಾವ್ ಹೇಳ್ತೀವಿ. ಆದ್ರೆ ಇದೊಂದು ದೊಡ್ಡ ಪ್ರಶ್ನೆ ಆಗೋಯ್ತು, ಹೇಗೆ ಅವನಿಗೆ ದುಃಖ ಆಗದೆ ಇರ್ಲಿಕ್ಕೆ ಸಾಧ್ಯ? ಇದೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಅವನ ಸ್ವರೂಪ ಸಾಮರ್ಥ್ಯ ಶಕ್ತಿ ಆಗಿದೆ ದೇವ್ರದ್ದು. ಆದ್ರಿಂದ ಇದನ್ನೆಲ್ಲ ಅವನು ವಾರಣೆ ಮಾಡ್ಕೊಳ್ತಾನೆ, ಅವ್ನಿಗೆ ಯಾವ್ದು ತಟ್ಟಲ್ಲ. ಆದ್ರೆ ಇನ್ನೊಂದು ಪ್ರಶ್ನೆ ಉಳ್ಕೊಂಡಿದೆ ಅವ್ರಿಗೆ, ಅದನ್ನ ಮುಂದುವರಿಸ್ತಾ ಹೋಗ್ತಾರೆ. ಆಭಾತಿ ಅಪಾರ್ಥಂ ನಿರ್ಮೂಲಂ ವಿಶ್ವಮೂಲಂ ನ ಯದ್ಬಹಿ. ಇಲ್ಲಿ ನಿರ್ಮೂಲ ವಿಶ್ವಮೂಲ ಅಂತ 2 ಶಬ್ದ ಬಳಸಿದ್ದಾರೆ ಈ ಪದ್ಯದಲ್ಲಿ. ನಿರ್ಮೂಲ ಅಂದ್ರೆ ಮೂಲ ಇಲ್ಲದೆ ಇರೋದು ಅಂತ ಅರ್ಥ, ವಿಶ್ವಮೂಲ ಅಂದ್ರೆ ವಿಶ್ವಕ್ಕೆ ಮೂಲ ಅಂತ ಅರ್ಥ. ಒಂದು ಮೂಲ ಇಲ್ಲ ಅಂತ ಹೇಳ್ತೀರಿ, ಇನ್ನು ವಿಶ್ವಕ್ಕೊಂದು ಮೂಲ ಇದೆ ಅಂತ ಹೇಳ್ತೀರಿ. ಇದಕ್ಕೆ ಏನ್ ಅರ್ಥ ಅಂದ್ರೆ, ವಿಶ್ವಮೂಲ ಅನ್ನೋ ಶಬ್ದಕ್ಕೆ ಇಡೀ ಜಗತ್ತಿಗೆ ಮೂಲ ಆ ಪರಮಾತ್ಮ. ಅದರಿಂದ ಅವನಿಗೆ ಇಂತಹ ಶಕ್ತಿ ಇರೋದು ಸಹಜ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಒಳಗಡೆ ಇರ್ತಾನೆ, ಜೊತೆಗೂ ಇರ್ತಾನೆ, ಆದ್ರೆ ಅವ್ನಿಗೇನು ಆಗಲ್ಲ. ಯಾಕೆ? ಇಡೀ ಜಗತ್ತಿಗೆ ಅವನೇ ಕಾರಣ ಅಂದ್ಮೇಲೆ ಅವ್ನಿಗೆ ಎಷ್ಟು ಶಕ್ತಿ ಇರ್ಬೇಕು ಅಂತ. ಇನ್ನು ನಿರ್ಮೂಲಂ ಅಪಾರ್ಥಂ. ಅಪಾರ್ಥಂ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಅರ್ಥ. ನಿರ್ಮೂಲಂ ಅಂದ್ರೆ ಅವನು ಯಾವುದೇ ಒಂದು ಕರ್ಮವನ್ನ ಕಾರಣವನ್ನಾಗಿ ಪಡೆದಿರಲ್ಲ. ಅಂದ್ರೆ ಈಗ ನಮಗಾದ್ರೆ ದೇಹ ಬರ್ಲಿಕ್ಕೆ ನಮ್ಮ ಪಾಪ ಕರ್ಮ ಕಾರಣ ಆಗಿರುತ್ತೆ. ಆದ್ರಿಂದ ನಮ್ಮ ದೇಹ ಸಮೂಲ, ಅದಕ್ಕೊಂದು ಮೂಲ ಇದೆ, ಒಂದು ಕರ್ಮ ಬೇಕು. ಆದ್ರೆ ಭಗವಂತನ ದೇಹ ಏನಿದೆ ಅದು ನಿರ್ಮೂಲ, ಅದಕ್ಕೆ ಯಾವುದೇ ಕರ್ಮ ಇಲ್ಲ. ಅಷ್ಟೇ ಅಲ್ಲ, ನಮಗೊಂದು ಪ್ರಯೋಜನ ಇದೆ ನಮಗ್ ದೇಹ ಸಿಕ್ಕಿರೋದಕ್ಕೆ. ಯಾಕೆ? ಸಾಧನೆ ಮಾಡ್ಕೊಳ್ಳಿ, ಇನ್ ಸದ್ಗತಿ ಆಗ್ಲಿ, ಅದಕ್ಕೋಸ್ಕರ ಪರಮಾತ್ಮ ನಮಗ್ ದೇಹ ಕೊಟ್ಟಿದ್ದಾನೆ. ಆದ್ರೆ ನಮಗೆ ಅರ್ಥ ಇದೆ, ಪ್ರಯೋಜನ ಇದೆ ನಮ್ಗೆ ಈ ದೇಹದಿಂದ. ಆದ್ರೆ ಭಗವಂತನಿಗೆ ತನ್ನ ದೇಹದಿಂದ ಏನೂ ಆಗ್ಬೇಕಾಗಿದ್ದಿಲ್ಲ, ಅಪಾರ್ಥ. ಅವನಿಗೆ ಪ್ರಯೋಜನ ಇಲ್ಲ, ಅವನಿಗೆ ದೇಹ ಬರ್ಲಿಕ್ಕೆ ಕರ್ಮ ಇಲ್ಲ. ಇಷ್ಟೆಲ್ಲ ಇದ್ರು ಆ ಬ್ರಹ್ಮನ ಬಗ್ಗೆ ನನಗೆ ತಿಳ್ಕೊಂಡಿದ್ರು ಚೆನ್ನಾಗಿ. ಅದು ಹೇಗ್ ತಿಳ್ಕೊಂಡಿದೀನಿ ಅಂತಂದ್ರೆ, ನನ್ನ ಒಳಗಡೆ ದೇವ್ರನ್ನ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಯಾಕೆ? ನಿಮ್ಮ ಉಪದೇಶ ಹಾಗಿತ್ತು, ಚೆನ್ನಾಗಿ ಒಳಗಡೆ ದೇವ್ರ ನೆಲೆಸ್ಬಿಟ್ಟಿದ್ದಾನೆ. ಹಾಗಂತ ದೇವ್ರ ಹೊರಗಡೆನೂ ಇದ್ದಾನೆ. ಯಾಕೆ ಹೊರಗಡೆ ಹೋಗ್ಬಿಟ್ಟ ಅಂದ್ರೆ ಸಂಶಯ ಇದೆ. ಸರಿಯಾಗಿ ದೇವ್ರ ಬಗ್ಗೆ ತಿಳ್ಕೊಂಡಿದ್ರೆ ಅವ್ನು ನನ್ನ ಮನಸ್ಸಿನಿಂದ ಹೊರಗೆ ಹೋಗ್ಬಾರ್ದಿತ್ತು. ಅದೇ ಮನಸ್ಸು ನನ್ಗೆ ಹೊರಗೆ ಹೋಗ್ತಾ ಇದೆ ಅಂದ್ರೆ ಏನರ್ಥ? ಸರಿಯಾಗಿ ದೇವರನ್ನ ತುಂಬ್ಕೊಂಡಿಲ್ಲ. ನಾನು ಅಂತರಿತ ಇವ ಅಸ್ಮಿ, ಉಭಯ ಭ್ರಷ್ಟ ಅಂತ. ಈ ಕಡೆ ಈ ದಾರಿಗೂ ಹೋಗ್ಲಿಲ್ಲ, ಈ ಕಡೆ ಈ ದಾರಿಗೂ ಹೋಗ್ಲಿಲ್ಲ, ಈ ಕಡೆ ಆಧ್ಯಾತ್ಮಿಕ ದಾರಿಗೂ ಬರ್ಲಿಲ್ಲ, ಈ ಕಡೆ ಪೂರ್ತಿ ಲೌಕಿಕಕ್ಕೂ ಹೋಗ್ಲಿಲ್ಲ, ಅರ್ಧಂಬರ್ಧ ಅಂತ ಹೇಳ್ತಾ ಇರ್ತೀವಲ್ಲ, ಆ ತರ ಈ ಉಭಯ ಭ್ರಷ್ಟತೆ ಅನ್ನೋದು ನನ್ನನ್ನು ಕಾಡ್ತಾ ಇದೆ ಅಂತ ಹೇಳ್ತಾರೆ. ಈ ಮುಂದಿನ ಶ್ಲೋಕ ಅಂತೂ ತುಂಬಾ ಚೆನ್ನಾಗಿದೆ. ಮುಂದೆ ಅದು ಸಾಮಾನ್ಯವಾಗಿ ಸುಭಾಷಿತ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಈ ಒಳ್ಳೆ ಮಾತುಗಳು, ಅದು ಗಾದೆ ತರ ಇರುತ್ತೆ. ಕನ್ನಡದಲ್ಲೆಲ್ಲ ಗಾದೆ ಅಂತ ಏನ್ ಕರಿತೀವಿ, ಒಗಟು ಅಂತ ಏನ್ ಕರಿತೀವಿ, ಅಲ್ಲಿ ಗಾದೆಗಳು ಅಂತ ಇದೆಯಲ್ಲ, ಅದನ್ನ ಇಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾರೆ ಸುಭಾಷಿತ ಅಂತ. ಒಳ್ಳೆಯ ಮಾತುಗಳು ಅಂತ ಇದೆ. ಗಾದೆ ಅನ್ನೋದಕ್ಕೆ ಇನ್ನೊಂದು ಪದವನ್ನು ಬಳಸ್ತಾರೆ. ಆ ಒಂದು ಸುಭಾಷಿತ ವಿದುರದ ಬಾಯಿಂದ ಬರುತ್ತೆ ಹೊರಗಡೆ. ನಾವು ಸಾಮಾನ್ಯವಾಗಿ ಅದನ್ನ ಮಾತಾಡ್ಕೊಂತ ಇರ್ತೀವಿ, ಆದ್ರೆ ಅದು ಮೂಲ ಇಲ್ಲಿದೆ, ಈ ಭಾಗವತದ ಪದ್ಯನೇ ಅದು ಮುಂದೆ ಬರುವಂತದ್ದು. ಆದ್ರೆ ಇಲ್ಲಿ ಕೊನೆಗೆ ಇವ್ರ ಮನಸ್ಸಲ್ಲಿ ಏನಿತ್ತಂದ್ರೆ, ವಿದುರರಿಗೆ ದೇವರ ದೇಹವನ್ನ ನಾನು ನೋಡ್ತಾ ಇದ್ದೀನಿ. ಈ ದೇಹ ನೋಡಿದಾಗ ನನ್ಗೇನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಈಗಲೂ ದೇವರು ದುಃಖ ಪಡ್ಲಿಕ್ಕೆ ಅವಕಾಶ ಇದೆಯಲ್ವಾ? ಅದ್ ಹೇಗ್ ಸಾಧ್ಯ ಅವನಿಗೆ ದುಃಖ ಇಲ್ಲ ಅಂತ ಅವರು ವಾದವನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಯಾಕೆ ಅವರಿಗೆ ಅನ್ನಿಸ್ತಾ ಇದೆ ಅಂದ್ರೆ, ಅವ್ರಿಗೆ ಪ್ರಶ್ನೆ ಇಷ್ಟೇ. ಈಗ ಕೃಷ್ಣಾವತಾರ ಮತ್ತೆ ರಾಮಾವತಾರ. ರಾಮ ತಾನು ಅತ್ತ ಸೀತೆಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟ. ಕೃಷ್ಣಾವತಾರದಲ್ಲಿ ಬೇಡ, ತಾನು ಕಾಲಿಗೆ ಬಾಣವನ್ ಬಿಟ್ಟ ಕೊನೆಗಾಲದಲ್ಲಿ. ಅದು ಚುಚ್ತು, ಅವ್ನು ನೋವಾಯ್ತು. ಇದೆಲ್ಲ ಸಾಧ್ಯ ಆಗ್ಲೇಬೇಕಲ್ವಾ? ಯಾಕೆಂದ್ರೆ ಈ ಪ್ರತ್ಯಕ್ಷಸ್ಯ ಜಾತ್ಯಾ ಪ್ರಾಬಲ್ಯ ಅಂತ ಒಂದು ಮಾತಿದೆ. ಈ ಪ್ರತ್ಯಕ್ಷ ಇದೆಯಲ್ಲ, ಕಣ್ಣಾರೆ ನಾವೇನ್ ಕಾಣ್ತೀವಲ್ಲ, ಅದು ಸ್ವಭಾವತಃ ಪ್ರಬಲ ಅಂತ. ಸ್ವಭಾವತಃ ಪ್ರಬಲ ಅಂದ್ರೆ ನಮ್ಗೆ ಯಾರು ಬೇಕಾದ್ರೆ ಏನಾದ್ರು ಕಿವಿಗೆ ಹೇಳ್ಬೋದು, ಹಾಗಂತೆ ಹೀಗಂತೆ ಅಂತ. ಇವಾಗ ಯಾವ್ದೋ ಒಂದು ತೀರ್ಥಕ್ಷೇತ್ರದ ಬಗ್ಗೆ ವರ್ಣನೆ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿತ್ತು, ಹಾಗಿತ್ತು, ಹೀಗಿತ್ತು. ಅದ್ ಎಷ್ಟ್ ಹೇಳಿದ್ರು ಕಿವಿಗೆ ನಮ್ಮ ಅನುಭವಕ್ಕೆ ಬರೋವರೆಗೂ ನಮ್ಗೆ ಅದು ಮಹತ್ವ ಅರ್ಥ ಆಗಲ್ಲ. ಅಲ್ಲಿ ಹೋದ್ಮೇಲೆನೆ, ಅಲ್ಲಿ ನೋಡಿ ನಾವ್ ಅನುಭವಿಸಿದ ಮೇಲೆ ಅರ್ಥ ಆಗತ್ತೆ, ಓ ಎಷ್ಟು ನಿಜ ಇವ್ರು ಹೇಳಿದ್ದು ಅಂತ. ಅಂದ್ರೆ ಯಾವುದೇ ಬೇರೆ ಪ್ರಮಾಣ ಇರ್ಲಿ, ನಾವ್ ಎಷ್ಟೇ ಊಹೆ ಮಾಡ್ಕೊಳ್ಬೋದು, ಎಷ್ಟೇ ಯಾರೇ ಹೇಳ್ಬೋದು ಕಿವಿಗೆ, ಆದ್ರೆ ಮಹತ್ವ ಅರ್ಥ ಆಗೋದು ಮುಂದೆ ಹೋಗಿ ಅದನ್ನ ನೋಡ್ದಾಗ್ಲೆ. ಅಲ್ಲಿವರೆಗೂ ಮಹತ್ವ ಅರ್ಥ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಶಾಸ್ತ್ರದಲ್ಲಿ
ಪ್ರಮಾಣಗಳಲ್ಲಿ ಯಾವ್ದು ಶ್ರೇಷ್ಠ ಅಂತ ಒಂದು ಚರ್ಚೆ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಟಿಪ್ಪಣಿಗಳಲ್ಲಿ ವಿಷಯ ಬರುತ್ತೆ. ಪ್ರಮಾಣಗಳಲ್ಲಿ ಯಾವ್ದು ಶ್ರೇಷ್ಠ, ಅದು ಶಬ್ದನ, ಅನುಮಾನನ, ಪ್ರತ್ಯಕ್ಷನ ಅಂತ ಪ್ರಶ್ನೆ ಮಾಡ್ಕೊಂಡು ಜಾತ್ಯ ಪ್ರಾಬಲ್ಯ, ಅದಕ್ಕೆ ಇನ್ನೊಂದು ಅವಕಾಶನೇ ಇಲ್ಲ. ಸ್ವಯಂ ಅದು ಸಿಂಹದಂತೆ, ಅದು ಬಂದ್ರೆ ಅದೇ ಅಷ್ಟೇ, ಅದಕ್ಕೆ ಪ್ರಾಬಲ್ಯ. ಅದು ಹುಟ್ಟತಾನೆ ಪ್ರಾಬಲ್ಯ. ಅದಕ್ಕೆ ಅದೇನೋ ಒಂದು ಕಠಿಣವಾಗಿ ಗೌರವ ಸಂಪಾದನೆ ಮಾಡ್ಕೊಳ್ಬೇಕು ಅಂತಿಲ್ಲ. ಸಿಂಹ ತಾನ್ ಬರ್ತಾ ಇದೆ ಅಂದ್ರೆ ಅದು ಗೌರವ ತಾನಾಗೆ ಇರುತ್ತೆ. ಆತರ ಈ ಪ್ರತ್ಯಕ್ಷ ಪ್ರಮಾಣ ಹೇಗಂದ್ರೆ ಸಿಂಹದಂತೆ ಅಂತ, ಅದು ಜಾತ್ಯ ಪ್ರಾಬಲ್ಯ, ಹುಟ್ಟತಾನೆ ಅದಕ್ಕೆ ಒಂದು ಪ್ರಾಬಲ್ಯ ಇರುತ್ತೆ. ಈಗ ಬ್ರಾಹ್ಮಣ್ಯ ಹೇಗಿರುತ್ತೋ ಬ್ರಾಹ್ಮಣತ್ವ, ಆ ಜಾತ್ಯ ಪ್ರಾಬಲ್ಯ, ಅದು ಹುಟ್ಟತಾನೆ ಅದು ಪ್ರಾಬಲ್ಯ, ಆದ್ರೆ ಅದು ಕಾಪಾಡ್ಕೊಳ್ಳೋದು ಅವನ ಕೈಲಿರತ್ತೆ ಅಷ್ಟೇ. ಆತರ ಪ್ರತ್ಯಕ್ಷಕ್ಕೆ ತುಂಬಾ ಮಹತ್ವ ಇದೆ. ಅವಾಗ ಏನ್ ಹೇಳ್ತಾರೆ ವಿದುರರು, ಇದು ಒಂದು ಶಾಸ್ತ್ರೀಯ ಪ್ರಶ್ನೆ. ಇದು ಪ್ರತ್ಯಕ್ಷಸ ಜಾತ್ಯ ಪ್ರಾಬಲ್ಯಂ ಅಂತ ಹೇಳಿ ಇದು ಒಪ್ಪಬೇಕಾ ಬೇಡವಾ ಅಂತ ದೊಡ್ಡ ಚರ್ಚೆ ಇದೆ. ಇದನ್ನ ಸುಧಾದಲ್ಲೂ ನಾವು ಸಂಧ್ಯಾಧೀಕರಣದಲ್ಲಿ ನೋಡಿದ್ವಿ. ಇದ್ರ ಬಗ್ಗೆ ನ್ಯಾಯಾಮೃತ ಗ್ರಂಥದಲ್ಲಿ ತುಂಬಾ ಚರ್ಚೆ ಮಾಡ್ತಾರೆ ವ್ಯಾಸರಾಜರು. ಪ್ರತ್ಯಕ್ಷಸ ಜಾತ್ಯ ಪ್ರಾಬಲ್ಯ ವಿಚಾರ ಅಂತಾನೆ ಒಂದು ಪ್ರಕರಣ ಇದೆ. ಅಷ್ಟು ಚೆನ್ನಾಗಿ ವಿಚಾರ ಮಾಡ್ತಾರೆ. ಬೇರೆ ಬೇರೆ ಪ್ರಮಾಣ ಯಾಕೆ ಕೇಳಕ್ಕೆ, ಪ್ರತ್ಯಕ್ಷಕ್ಕೆ ಯಾಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಿ ದೊಡ್ಡ ವಿಚಾರ. ಅದನ್ನ ಈ ಭಾಗವತದ ಒಳಗಡೆ ಸೇರಿಸ್ಕೊಂಡು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇದು ತುಂಬಾ ಸೊಗಸು, ಚೆನ್ನಾಗಿದೆ. ಆದ್ರೆ ಇವರು ವಿಜಯಧ್ವಜ ತೀರ್ಥರು ಈ ಕಾಲದವರಲ್ಲ, ವ್ಯಾಸರಾಜರ ಕಾಲದವರಲ್ಲ, ತುಂಬಾ ಹಿಂದಿನವರು ವಿಜಯಧ್ವಜ ತೀರ್ಥರು. ಆದ್ರೂ ಆ ಶಾಸ್ತ್ರ ವಿಚಾರಗಳು ಮುಂಚೆ ಏನ್ ಬಂದಿತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಮುಂದೆ ವ್ಯಾಸತ್ರಯ ಗ್ರಂಥದಲ್ಲಿದೆ. ಇಲ್ಲಿ ಪ್ರತ್ಯಕ್ಷ ಜಾತ್ಯ ಪ್ರಾಬಲ್ಯಂ ಅಂತ ಏನಿದೆ, ಇದರಲ್ಲಿ ವಿದುರರು ತಾವು ಈ ನಿಯಮವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಿಗೇನ್ ಅನ್ಸ್ತು ಅಂದ್ರೆ, ಏನೇ ಆಗ್ಲಿ ದೇವ್ರ ಬಗ್ಗೆ ನೀವೇನೇ ಹೇಳಿ, ಅವನಿಗೆ ಅಚಿಂತ್ಯದ್ಭುತ ಶಕ್ತಿ ಇದೆ, ಆದ್ರಿಂದ ಅಚಿಂತ್ಯದ್ಭುತ ಶಕ್ತಿ ಇರೋದ್ರಿಂದ ಅವನಿಗೆ ನಮ್ ಜೊತೆಗೆ ಇದ್ರೂ ದುಃಖ ಆಗ್ತಾ ಇಲ್ಲ, ನರಕದ ಒಳಗಡೆ ಇದ್ರೂ ದುಃಖ ಆಗಲ್ಲ, ಅನಂತ ವಸ್ತುನ ನೆಲೆಸಿದ್ರು ಕೂಡ ಅವನಿಗೆ ದುಃಖ ಆಗಲ್ಲ, ಎಲ್ಲ ಕೇಳಿ ಕೇಳಿ ನಿಜ. ಆದ್ರೆ ಕಣ್ಣಾರೆ ಕೃಷ್ಣನ ರೂಪದಲ್ಲಿ ಅಷ್ಟು ದುಃಖ ಆಗಿತ್ತು, ರಾಮನ ರೂಪದಲ್ಲಿ ಅಷ್ಟು ದುಃಖ ಆಗಿತ್ತು. ಮತ್ತೆ ಕಣ್ಣಾರೆ ಆ ಮನುಷ್ಯರು ಆಗಿನ ಕಾಲದವರೆಲ್ಲ ದೇಹ ನೋಡಿದ್ರಲ್ಲ, ಅದು ಜಡ ದೇಹ ತಾನೆ. ಆ ಕಣ್ಣಾರೆ ಕಾಣ್ತಾ ಇರೋ ದೇಹ ಅದು ಅಲೌಕಿಕ ದೇಹ, ಅದು ನಮ್ ತರ ದೇಹ ಅಲ್ಲ, ಮತ್ತೆ ಅದಕ್ಕೆ ದುಃಖನೇ ಆಗಲ್ಲ. ಇದೆಲ್ಲ ಎಷ್ಟ್ ಹೇಳಿದ್ರು ಕೂಡ ಪ್ರತ್ಯಕ್ಷದಿಂದ ನೋಡಿದಾಗ ನೀವ್ ಹೇಳ್ತಾ ಇರೋದು ಸರಿ ಇಲ್ಲ ಅನಿಸ್ತಾ ಇದೆ. ಅದನ್ನ ಸರಿ ಇಲ್ಲ ಅಂತ ಅವ್ರು ಹೇಳಲ್ಲ ನೇರವಾಗಿ, ಅದ್ರ ನಂಗೆ ಸಂಶಯ ಇನ್ನೂ ಹೋಗ್ತಾ ಇಲ್ಲ. ಯಾಕಂದ್ರೆ ಪ್ರತ್ಯಕ್ಷ ಅಷ್ಟು ಪ್ರಬಲ. ಯಾವಾಗ ಕಣ್ಣಾರೆ ನಾವು ನೋಡ್ಬಿಡ್ತೀವಿ, ಅದನ್ನ ಮತ್ತೆ ಅದಲ್ಲ ಅಂತ ಅನ್ನಿಸ್ಬೇಕು ಅಂದ್ರೆ ತುಂಬಾ ಕಷ್ಟ. ಅದನ್ನ ನೇರವಾಗಿ ರೆಡ್ ಹ್ಯಾಂಡ್ ಆಗಿ ನೋಡ್ಬಿಟ್ರೆ ಅದು ತಪ್ಪಾಗಿರ್ಬೋದು ಕೆಲವು ಸರಿ. ಪ್ರತ್ಯಕ್ಷವಾಗಿ ನಾವು ನೋಡಿದ್ರು ಮತ್ತೆ ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಇನ್ನೂ ವಿಚಾರ ಮಾಡ್ಬೇಕು ಅಂತ. ಆದ್ರೆ ಆ ಪ್ರತ್ಯಕ್ಷ ನಿಜವಾಗಿ ಪ್ರತ್ಯಕ್ಷನಾಗಿದೆ, ಅದು ಒಪ್ಲೇಬೇಕು, ಅದಕ್ಕೇನು ಬಾಧಕ ಇಲ್ಲ, ಯಾವ್ದು ಅದಲ್ಲ ಅಂತ ಹೇಳಿಕ್ ಬರಲ್ಲ. ಆದ್ರೂ ಒಮ್ಮೆ ವಿಚಾರ ಮಾಡ್ಲೇಬೇಕು. ಯಾಕೆ ದೇವರನ್ನ ಪ್ರತ್ಯಕ್ಷದಿಂದಲೇ ಕಾಣೋದು ನಿಜ. ಅವನ ದೇಹ ಇದೆ ನಿಜ, ಅವನು ದುಃಖ ಪಟ್ಟಿದ್ದನ್ನ ಯಾವತ್ತಿನ ದಿವ್ಸ ಎಲ್ಲೂ ನೋಡಿದ್ರು ಜನ. ಅದೆಲ್ಲ ಇದ್ರು ಅದನ್ನ ಪ್ರಮಾಣ ಪೂರ್ವಕವಾಗಿ ವಿಮರ್ಶೆ ಮಾಡ್ಬೇಕು. ಆ ಪ್ರಮಾಣ ಬೇಕಾಗಿದೆ ಅವ್ರಿಗೆ, ಯಾರಿಗೆ? ವಿದುರರಿಗೆ. ದೇವರಿಗೆ ದೇಹ ಇದೆಯಾ? ಜಡ ದೇಹ ನಮ್ಮಂತೆ ಇದೆಯಾ? ಇಲ್ಲದೆ ಅವ್ನು ಯಾಕೆ ಅಷ್ಟು ದುಃಖ ಅನುಭವಿಸ್ತಾನೆ? ಅದರಿಂದ ಈ ಪ್ರತ್ಯಕ್ಷ ನನಗೆ ಕೇಳ್ತಾ ಇಲ್ಲ ಅಂತ. ವಿದುರೇನ್ ಸಾಮಾನ್ಯ ಅಲ್ಲ, ಕೃಷ್ಣನ ನೋಡಿದವ್ರೆ. ಅಂದ ಕೃಷ್ಣ ಅವತಾರದಲ್ಲೇ ಇದ್ದ ವಿದುರರು ಸಹಜವಾಗಿ ಕೃಷ್ಣನ ನೋಡಿದಾಗ ಆ ಒಂದು ಪ್ರಶ್ನೆಗಳು ಬರ್ತಾ ಇದೆ. ವಸ್ತುತಃ ಭಗವಂತನ ಮಹಿಮೆಗಳನ್ನು ಅವ್ರು ನೋಡಿದ್ದಾರೆ, ಇಲ್ಲ ಅಂತಲ್ಲ. ಅವನು ಎಷ್ಟು ಅನುಗ್ರಹ ಮಾಡಿದ್ದಾರೆ ಎಲ್ರಿಗೂ ಅಂತ. ಅಷ್ಟಿದ್ರೂ ಅಜ್ಞಾನ ಮತ್ತೆ ದೇವರ ಬಗ್ಗೆ ಬರ್ತಾ ಇದೆ. ಅದ್ ಹಾಗೆ ದೇವರ ಬಗ್ಗೆ ಸರಿಯಾಗಿ ಜ್ಞಾನ ಬರ್ಬೇಕು ಅಂತ ಆದ್ರೆ ಅವ್ರು ಇನ್ನೇನ್ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಆದ್ರಿಂದ ಅಲ್ಲಿವರೆಗೂ ಸ್ವಲ್ಪ ಸಂಶಯ ಇದ್ದೇ ಇರುತ್ತೆ. ಅದು ವಿದುರರಿಗೂ ಇದೆ. ಇದೇ ವಿಷಯದಲ್ಲಿ ಕೆಲವರೆಲ್ಲ ಬೇರೆ ಬೇರೆ ತರ ಅರ್ಥ ಮಾಡಿದ್ದಾರೆ. ಅದನ್ನು ಈ ಟಿಪ್ಪಣಿನೆಲ್ಲ ತಿಳಿಸ್ತಾರೆ, ಅದನ್ನ ನೋಡೋಣ. ಇಲ್ಲಿ ವಿದುರರು ಏನಂದ್ರು, ನನಗೆ ಸಂಶಯ ಹೋಗ್ಲಿಲ್ಲ, ಇನ್ನೂ 2 ಕಡೆ ನನ್ನ ಮನಸ್ಸು ಹರಿದಾಡ್ತಾ ಇದೆ ಅಂತ. ಇದಕ್ಕೆ ಒಬ್ರು ಅರ್ಥ ಮಾಡಿದ್ರು. ಏನ್ ಅರ್ಥ ಮಾಡಿದ್ರು ಅಂದ್ರೆ, ಅದು ವಿದುರರಿಗೆ ಹೇಗ್ ಸಂಶಯ ಮತ್ತು ಬಂದಿದೆ ಅಂತ ಹೇಳೋದು ಸಂಕೋಚ ಆಯ್ತು. ಯಾಕೆ ಭಾಗವತ ಪದ್ಯಕ್ಕೆ ವಿವರಣೆ ಮಾಡ್ತಾ ಇದ್ದಾರೆ. ಮೊದಲೇ ಭಾಗವತ ಪದ್ಯಕ್ಕೆ ವಿವರಣೆ ಮಾಡ್ತಾ ಇಲ್ಲ ವಿದುರರೇ ಹೇಳಿದ್ರು ಸಂಶಯ ಇಲ್ಲ ಅಂತ ಬರ್ದ್ಬಿಟ್ರು. ಯಾಕೆ ಮೈತ್ರೇಯರೇ ನೀವು ಚೆನ್ನಾಗಿ ಉತ್ತರ ಕೊಟ್ರಿ, ನನ್ ಸಂಶಯ ಇಲ್ಲ. ಆಮೇಲೆ ಮತ್ತೆ ಉಭಯತ್ರ ಮೇ ಮನೋಧಾವತಿ, 2 ಕಡೆ ನನ್ ಮನಸ್ಸು ಓಡೋಗತ್ತೆ ಅಂತ ಮತ್ತೆ ವಿದುರರು ಹೇಳ್ತಾರೆ ಅಂದ್ರೆ ಮತ್ ಸಂಶಯ ಬಂತು ಅಂತ ಬರಿಬೇಕು. ಅದಕ್ಕೆ ಇವ್ರೇನ್ ಮಾಡಿದ್ರು, ಹೀಗೆ ಅರ್ಥ ಮಾಡ್ಬಿಟ್ರೆ ವಿದುರರಿಗೆ ಮತ್ತೆ ಸಂಶಯ ಇದೆ ಅಂತ ಆಗ್ಬಿಡುತ್ತೆ, ಮೈತ್ರೇಯರಿಗೆ ಮರ್ಯಾದೆ ಕೊಟ್ಟಾಗೂ ಆಗಲ್ಲ. ಅಂದ್ರೆ ಈ ಪದ್ಯಕ್ಕೆ ಹೀಗೆ ಅರ್ಥ ಮಾಡ್ಬಾರ್ದು ಅಂತ ಆ 2 ಕಡೆ ಅಂತಿದ್ಯಲ್ಲ, 2 ಕಡೆ ನನ್ ಮನಸ್ಸು ಓಡ್ ಹೋಗತ್ತೆ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರು ಇವರು? ಪರಮಾತ್ಮ ಸ್ವತಂತ್ರ ಮತ್ತೆ ಜೀವ ಪರತಂತ್ರ,
ಈ ವಿಷಯದಲ್ಲಿ ನನ್ನ ಮನಸ್ಸು ಓಡ್ತಾ ಇದೆ. ನೀವಿಷ್ಟೆಲ್ಲ ಉಪದೇಶ ಕೊಟ್ಮೇಲೆ ನನ್ಗೆ ಅರ್ಥ ಆಯ್ತು, ಜೀವ ಯಾವತ್ತು ಪರತಂತ್ರ, ಅವನು ಇನ್ನೊಬ್ಬನ ಅಧೀನವಾಗಿ ಆಗ್ಬೇಕು. ಆದ್ರೆ ಪರಮಾತ್ಮ ಅವನು ಯಾವತ್ತು ಸ್ವತಂತ್ರ ಅಂತ ಎರಡು ವಿಷಯ ಏನಿದೆ, ಈ ವಿಷಯ ಪರತಂತ್ರ ಸ್ವತಂತ್ರ ಅಂತ ಈ ವಿಷಯ ನನ್ನ ಮನಸ್ಸು ಓಡ್ತಾ ಇದೆ ಅಂತ ಅರ್ಥ ಮಾಡ್ಬಿಟ್ರು. ಅವರು ಆ ಭಾಗವತದ ಪದ್ಯನ ಕೂಡಿಸ್ಲಿಕ್ಕೆ ಹೀಗನ್ಬಿಟ್ರು. ಸರಿ, ವಸ್ತುತಃ ಈಗಲ್ಲ ವ್ಯಾಖ್ಯಾನ, ಯಾಕಂದ್ರೆ ವಿರೋಧ ಬರುತ್ತೆ ಭಾಗವತದ ಈ ಮಾತುಗಳಿಗೆ ಅರ್ಥ ಮಾಡ್ಬೇಕಾದ್ರೆ. ಇದೆಲ್ಲ ಗೊತ್ತಾಗೋದು ಮಧ್ವಾಚಾರ್ಯರ ವಿವರಣೆ ನೋಡಿದಾಗ. ಅವ್ರ ಮುಂದೆ ವಿವರಣೆ ಕೊಟ್ಟಿದ್ದಾರೆ ಅವ್ರ ಭಾಗವತದ ತಾತ್ಪರ್ಯದಲ್ಲಿ. ಇನ್ನು ಎರಡನೇ ವ್ಯಾಖ್ಯಾನ ಏನ್ ಮಾಡ್ತಾರೆ, ಅದು ಏನಿಲ್ಲ, ನನಗೆ ನಿಮ್ಮ ಉಪದೇಶವನ್ನೆಲ್ಲ ಕೇಳಿದ್ಮೇಲೆ ನನ್ ಮನಸ್ಸು ಎರಡ್ ಕಡೆ ಓಡ್ತಾ ಇದೆ. ಅಂದ್ರೆ ಎರಡು ಅಂದ್ರೆ ಏನು, ಒಂದು ಹರಿಕಥಾ ಶ್ರವಣ, ಮತ್ತೆ ಹರಿಕಥೆ ಕೇಳ್ಬೇಕು ಅಂತ ಒಂದ್ ಕಡೆ ಹೋಗ್ತಾ ಇದೆ ಮನಸ್ಸು. ಮತ್ತೊಂದ್ ಕಡೆ ಏನು ಅಂದ್ರೆ ಗುರು ಶುಶ್ರೂಷೆ, ಗುರುಗಳ ಸೇವೆ ಮಾಡ್ಬೇಕು ಅಂತ ಇನ್ನೂ ನನ್ನ ಮನಸ್ಸು ಆ ಕಡೆ ಓಡ್ ಹೋಗ್ತಾ ಇದೆ. ಇದೇ ತರ ನಿಮ್ಮ ಉಪದೇಶದ ಪ್ರಭಾವ ಸಂಶಯ ಹೋಗಿ ಎರಡ್ ಕಡೆ ನನ್ನ ಮನಸ್ಸು ಓಡೋಗ್ತಾ ಇದೆ. ಅವ್ರು ಎರಡು ಅನ್ನೋದಕ್ಕೆ ಒಂದ್ ಅರ್ಥ ಮಾಡಿದ್ರು, ಸ್ವತಂತ್ರ ಪರತಂತ್ರ ಅಂತ. ಇವರು ಎರಡು ಅಂತ ಭಾಗವತಲ್ಲಿ ಬಂದಿದ್ದಕ್ಕೆ, ಉಭಯತ್ರ ಅಂತ ಬಂದಿದ್ದಕ್ಕೆ ಇವ್ರು ಇನ್ನೊಂದರ ಇನ್ನೆರಡು ತಗೊಂಡ್ರು, ಗುರು ಶುಶ್ರೂಷೆ ಮತ್ತೆ ಹರಿಕಥಾಶ್ರವಣ ಅಂತ ಇನ್ನೊಬ್ರು ವ್ಯಾಖ್ಯಾನ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮೆಲ್ಲ ಉಪದೇಶ ಕೇಳಿದ್ಮೇಲೆ ಮೈತ್ರೇಯರೇ, ನನಗೆ ಎರಡು ಕಡೆ ಮನಸ್ಸು ಓಡೋಗ್ತಾ ಇದೆ. ಒಂದು ಜ್ಞಾನದಲ್ಲಿ, ಮತ್ತೊಂದು ಭಕ್ತಿಯಲ್ಲಿ. ಜ್ಞಾನ ಭಕ್ತಿ ಮತ್ ವೈರಾಗ್ಯ, ಯಾಕೆ ವೈರಾಗ್ಯ ಬಂದ್ಬಿಟ್ಟಿದ್ದಿಲ್ಲ, ಬಂದಿರೋದಕ್ಕೆ ಕೇಳ್ತಾರಂತಾನೆ ಅಂತ. ಅಂತೂ ಜ್ಞಾನ ಭಕ್ತಿಗಳಲ್ಲಿ ನನ್ನ ಮನಸ್ಸು ಓಡ್ ಹೋಗ್ತಾ ಇದೆ ಅಂತ ಇಷ್ಟೆಲ್ಲ ವ್ಯಾಖ್ಯಾನ ಮಾಡಿದ್ರು. ವಸ್ತುತಃ ಈ ವ್ಯಾಖ್ಯಾನ ಮೇಲ್ನೋಟಕ್ ಸರಿ ಅಂತ ಅನ್ನಿಸ್ಬೋದು, ಏನ್ ಚೆನ್ನಾಗಿದೆ ತಾನೆ. ಮೈತ್ರೇಯರ ಹತ್ರ ಎಲ್ಲ ಕೇಳಿದ್ರು, ಸಂಶಯ ಹೋಗಿದೆ, ಒಬ್ಬ ಜ್ಞಾನ ಇನ್ನೂ ಜಾಸ್ತಿ ಆಗಿದೆ, ಭಕ್ತಿ ಇನ್ನೂ ಜಾಸ್ತಿ ಆಗಿದೆ. ಅಥವಾ ದೇವರ ಬಗ್ಗೆ ಯಾವಾಗಲೂ ಸ್ವಾತಂತ್ರ್ಯ ಜ್ಞಾನ ಇದೆ, ಇನ್ನೊಂದು ಪಾರತಂತ್ರ್ಯ ಜ್ಞಾನ ಜೀವರ ಬಗ್ಗೆ ಇದೆ. ಇನ್ನು ಹರಿಕಥಾಯನ್ನ ಕೇಳಬೇಕು ಅಂತ ಮನಸ್ಸು ಓಡೋಗ್ತಾ ಇದೆ, ಗುರು ಶುಶ್ರೂಷೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಸರಿ ಇದೆಯಲ್ಲ, ಇದರಲ್ಲಿ ತಪ್ಪಿದೆ ಅಂತ ಅನಿಸ್ಬೋದು. ಆದ್ರೆ ಈ ಉಭಯತ್ರಮೇ ಮನೋಧಾವತಿ, ಎರಡ್ ಕಡೆ ನನ್ ಮನಸ್ಸು ಓಡೋಗ್ತಾ ಇದೆ ಅಂತ ಏನು ಇವ್ರು ಅರ್ಥ ಮಾಡ್ತಾರೆ. ಈ ತರ ಇದು ಯಾವುದು ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂದ್ರೆ, ಆಭಾತ್ಯಪಾರ್ಥಂ ನಿರ್ಮೂಲಂ ಅಂತ ಮುಂದೆ ಭಾಗವತದ ಮಾತುಗಳು ಬರುತ್ತೆ. ಈಗೆಲ್ಲ ನಾನು ಹೇಳ್ತಾ ಇರೋ ವ್ಯಾಖ್ಯಾನಗಳು ಯಾವ್ದು ಅಂದ್ರೆ, ಇಲ್ಲೇ ನಿಮ್ಗೆ ಆ ವ್ಯಾಖ್ಯಾನ ಹೆಸರುಗಳನ್ನು ಕೊಟ್ಟಿರ್ತಾರೆ. ಇದುವರೆಗೂ ನಾನು ವ್ಯಾಖ್ಯಾನದ ಹೆಸರನ್ನ ಹೇಳ್ತಾ ಇರಲ್ಲ, ಮಧ್ಯಕ್ಕೆಲ್ಲೋ ಅನ್ನೊಂದು ಹೇಳ್ತಾ ಇದ್ದೆ. ಈ ಶ್ರೀಧರ ಸ್ವಾಮಿ ವ್ಯಾಖ್ಯಾನ ಅಂತ ಒಂದಿದೆ. ಭಾಗವತಕ್ಕೆ 16 ಟಿಪ್ಪಣಿಗಳಿವೆ. ವಸ್ತುತಃ ಧಮ್ಮ ಸಿದ್ಧಾಂತದಲ್ಲಿ ಸಿಗೋದು ಒಂದು 4-5 ಟಿಪ್ಪಣಿಗಳು. ಅಂದ್ರೆ ಎಲ್ಲಾ ಭಾಗಕ್ಕೂ ಸಿಗಲ್ಲ, ಕೆಲವು ಭಾಗಕ್ಕೆ ಕೆಲವು ಟಿಪ್ಪಣಿ ಪೂರ್ತಿಯಾಗಿ ಸಿಗತ್ತೆ. ವಿಜಯಧ್ವಜ ತೀರ್ಥರ ಟಿಪ್ಪಣಿ ಎಲ್ಲ ಪೂರ್ತಿ ಸಿಗತ್ತೆ. ಇಲ್ಲಿ ಯಾವುದು ಪದ್ಯವೂ ಕೂಡ ಎಷ್ಟೋ ಭಾಗಕ್ಕೆ ಸಿಗತ್ತೆ ನಮಗೆ. ಅದೇ ತರ ಸಮಗ್ರ ಭಾಗವತಕ್ಕೆ ವಿವರಣೆ ಮಾಡ್ತಾ ಶ್ರೀಧರ ಸ್ವಾಮಿ ಭಾಷ್ಯ, ಶ್ರೀಧರ ಸ್ವಾಮಿಗಳು ಅಂತ ಇದ್ದಾರೆ, ಅವ್ರು ವ್ಯಾಖ್ಯಾನ ಮಾಡಿದ್ದು. ಈ ಶ್ರೀಧರ ಸ್ವಾಮಿ ಅಂತಂದ್ರೆ ಮಹಾಭಾರತಕ್ಕೆಲ್ಲ ವ್ಯಾಖ್ಯಾನ ಬರೆದವರಿದ್ದಾರೆ, ಅವ್ರೆ ಆ ಶ್ರೀಧರ ಸ್ವಾಮಿನೇ. ಇನ್ನು ಶುಕದೇವ ವ್ಯಾಖ್ಯಾನ ಅಂತ ಇನ್ನೊಂದು ವ್ಯಾಖ್ಯಾನ ಇದೆ. ಹಾಗೆ ವೀರರಾಘವ ವ್ಯಾಖ್ಯಾನ, ಜೀವ ಗೋಸ್ವಾಮಿ ಅಂತ, ಜೀವ ಗೋಸ್ವಾಮಿ ಬಗ್ಗೆ ಹೆಸರನ್ನ ಕೇಳಿರ್ಬೋದು, ಆ ಜೀವ ಗೋಸ್ವಾಮಿ ವ್ಯಾಖ್ಯಾನ, ಮತ್ತೆ ವಿಶ್ವನಾಥ ಚಕ್ರವರ್ತಿ ವ್ಯಾಖ್ಯಾನ ಅಂತ ತುಂಬಾ ವ್ಯಾಖ್ಯಾನಗಳಿದೆ. ಆ ವ್ಯಾಖ್ಯಾನಗಳಲ್ಲಿ ಇವರು ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ತರ ವಿವರಣೆ ಕೊಟ್ಕೊಂಡು ಹೋಗಿದ್ದಾರೆ. ಆದ್ರೆ ಅದು ಯಾವ್ದು ಸರಿ ಇಲ್ಲ. ವಿಜಯಧ್ವಜ ತೀರ್ಥರ ಒಂದು ವ್ಯಾಖ್ಯಾನ, ಮತ್ತೆ ಯಾದುಪತ್ಯ, ದುರ್ಘಟ ಭಾವಾರ್ಥ ಪ್ರಕಾಶಿಕ, ಇವರೇ ನಮ್ಮ ಪರಂಪರೆಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಯಾಕೆ ಸರಿ ಅಂದ್ರೆ, ಇವ್ರಿಗೆಲ್ಲ ಮೂಲ ಮಧ್ವಾಚಾರ್ಯರ ಮಾತು, ಭಾಗವತ ತಾತ್ಪರ್ಯದ್ದು. ಆಚಾರ್ಯರು ಎಷ್ಟು ಚೆನ್ನಾಗಿ ಹೇಳಿದಂದ್ರೆ, ಇದು ಯಾವುದೇ ಮತ ಅವ್ರು ಮುಂದೆ ಬಂದಿರ್ಲಿ, ಆಚಾರ್ಯರು ಹಿಂದಿನ ಅವ್ರ ಕಾಲದ ಹಿಂದಿನ ಮತಗಳಾಗಬಹುದು, ಆಮೇಲೆ ಅವ್ರು ಬಂದಾದ್ಮೇಲೆ ಮುಂದಿನವರು ಏನೇನ್ ವ್ಯಾಖ್ಯಾನ ಮಾಡಿದಾರೆ ಅವರ ಸಿದ್ಧಾಂತ ಆಗ್ಬೋದು, ಎಲ್ಲವನ್ನು ಸರಿಯಾಗಿ ವಿಮರ್ಶೆ ಮಾಡಿ ಅವ್ರು ಒಂದು ಹೇಳಿ ಹೊರಟೋಗಿದ್ದಾರೆ ಅಷ್ಟೇ. ಅದರಿಂದ ಇಷ್ಟೇ, ಆ ಮುಂದಿನ ಮತಗಳು ಬಂದ್ರು ಭಾಗವತದ ಪಂಕ್ತಿಗಳಿಗೆ ಹೀಗೆ ಅರ್ಥ ಮಾಡ್ಬೇಕು ಅಂತ ಆಚಾರ್ಯರು ಕೊಟ್ಟ ದಾರಿ. ಅದರಲ್ಲೂ ಅವರು ಬರ್ದಿದ್ದೇನಂದ್ರೆ, ಭಾಗವತ ತಾತ್ಪರ್ಯದಲ್ಲಿ ಸ್ವರೂಪ ಸಾಮರ್ಥ್ಯ ಆಶ್ರಯಂ ಅಂತ ಇಷ್ಟು ಬರೀತಾರೆ. ಮೊದಲನೇದಕ್ಕೆ ಉತ್ತರ, ಆತ್ಮ ಮಾಯಾ ಅಯನಂ ಅಂತ ಶಬ್ದ ಇದೆ ಭಾಗವತದಲ್ಲಿ. ಅದಕ್ಕೆ ಆಯಾಯ ಶಬ್ದಕ್ಕೆ ಒಂದೊಂದೇ ಪದ ಅರ್ಥ ಹೇಳಿದ್ದಾರೆ, ಹಂಗೆ ಹೇಳಿದ್ದಾರೆ. ಆತ್ಮ ಅಂದ್ರೆ ಸ್ವರೂಪ, ಆಮೇಲೆ ಮಾಯ ಅಂದ್ರೆ ಸಾಮರ್ಥ್ಯ, ಅಯನ ಅಂದ್ರೆ ಆಶ್ರಯ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಹಾಗಾದ್ರೆ ಸ್ವರೂಪ ಸಾಮರ್ಥ್ಯವನ್ನ ಇಟ್ಟುಕೊಂಡು ಭಗವಂತ ತಾನು ಜೀವನ ಜೊತೆಗಿದ್ರು ದುಃಖವನ್ನು ಅನುಭವಿಸೋಲ್ಲ ಅಂತ ಎಷ್ಟು ಚೆನ್ನಾಗಿ ಆ ಪದಕ್ಕೆ ನೇರ ಅರ್ಥ ಇದೇ ಅರ್ಥ ಅಂತ. ಬೇರೆಯವ್ರು ಏನ್ ಮಾಡಿದ್ದಾರೆ, ಆತ್ಮ ಅಂದ್ರೆ ಇಂದ್ರಜಾಲ ಅಂತ ತಗೊಂಡಿದ್ದಾರೆ, ಅಂದ್ರೆ ಇದೆಲ್ಲ ಭ್ರಮೆ ಅಂತ ತಗೊಂಡಿದ್ದಾರೆ. ಭಗವಂತನಲ್ಲಿ ವಸ್ತುತಃ ಈ ಅವಿದ್ಯೆಯಲ್ಲಿರೋ ಶಕ್ತಿ, ಅದು ದೇವರಲ್ಲಿ ಶಕ್ತಿ ಇಲ್ಲ. ಯಾಕೆ, ದೇವರಲ್ಲಿ ಗುಣಗಳೇ ಇಲ್ಲ, ಅವನಲ್ಲಿ ಕ್ರಿಯೆಗಳೇ ಇಲ್ಲ, ಏನೂ ಇಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ.
ಆದ್ರೆ ಇದು ಸರಿ ಇಲ್ಲ. ಅವನಲ್ಲೂ ಒಂದು ಶಕ್ತಿ ಇದೆ, ಆ ಶಕ್ತಿಯಿಂದಾಗಿಯೇ ಅವನು ಜೀವರ ಜೊತೆಗಿದ್ರು ದುಃಖ ಅನುಭವಿಸ್ತಾ ಇಲ್ಲ ಅಂತ ಒಂದು. ಇನ್ನು ಯತ್ ವ್ಯಾಹೃತಂ ಅಂತ ಇದೆ. ಈ ವ್ಯಾಹೃತ ಅಂತ ಬಂದಾಗಲೆಲ್ಲ ಕೆಲವು ಸಲ ಕನ್ಫ್ಯೂಸ್ ಏನಾಗುತ್ತೆ ಅಂದ್ರೆ ವ್ಯಾಹೃತಿ ಮಂತ್ರಕ್ಕೆ ಹೋಗ್ಬಿಡ್ತಾರೆ. ಹೊಸ ವ್ಯಾಹೃತಿ ಮಂತ್ರ ಬೇರೆ, ಈ ವ್ಯಾಹೃತಿ ಅನ್ನೋದಕ್ಕೆ ಬೇರೆ ಅರ್ಥ. ಎಷ್ಟೋ ಕಡೆ ವ್ಯಾಹೃತಿ ಅಂತ ಬಂದ ಕೂಡಲೇ ವ್ಯಾಹೃತಿ ಮಂತ್ರ ಅಲ್ಲ, ಭೂಹು ಭುವಃ ಸುವಃ ಭೂರ್ಭುವ ಸ್ವಹ, ಇದು ವ್ಯಾಹೃತಿ. ಆ ವ್ಯಾಹೃತಿ ಅಲ್ಲ. ವ್ಯಾಹರಣ ಅಂದ್ರೆ ಚೆನ್ನಾಗಿ ಹೇಳೋದು ಅಂತ ಅರ್ಥ. ಅದನ್ನ ವ್ಯಾಹರಣ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಇದೊಂದು ಅಪಾರ್ಥಂ ಅನ್ನೋ ಶಬ್ದಕ್ಕೆ, ನಿರ್ಮೂಲಂ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಬಿಡಿಸ್ಲಿಲ್ಲ. ಅದ್ರ ಮುಂದೆ ಏನ್ ಮಾಡುದು, ದೇಹ ಸಂಬಂಧಿತ್ವಾದ್ಯಾಭಾತಿ. ವಸ್ತುತಃ ಈ ಭಗವಂತನ ದೇಹಧಾರಣೆಗೆ ಕೃಷ್ಣಾವತಾರದಲ್ಲಿ ಬಂದಾಗ, ಕೃಷ್ಣನಾಗ್ ಬಂದಾಗ, ರಾಮನಾಗ್ ಬಂದಾಗ ಯಾವುದೇ ಅವನು ದೇಹ ಧಾರಣೆ ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ, ಯಾವುದೇ ಕರ್ಮಗಳಿಲ್ಲ. ಆದ್ರೂ ದೇಹ ಸಂಬಂಧಿತ್ವಾದ್ಯಾಭಾತಿ ಅಂತ ಬರೀತಾರೆ. ಅಂದ್ರೆ ದೇಹ ಅಂತೂ ಕಣ್ಣು ಕಾಣ್ತಾ ಇದೆ ಅಂದ್ಮೇಲೆ ಹೇಗ್ ಸಾಧ್ಯ ಇದು ದುಃಖ ಇಲ್ದೇ ಇರೋದಕ್ಕೆ? ಅದೇ ನನ್ನ ಪ್ರಶ್ನೆ ಅಂತ ವಿದುರರು ತಾವ್ ಹೇಳ್ತಾರೆ. ಇದ್ರೆಲ್ಲ ಚಿಕ್ಕದಾಗ ಒಂದೊಂದು ಪದದಿಂದ ಹೇಳಿದ್ದಾರೆ. ಮಧ್ವಾಚಾರ ವಾಕ್ಯ ನೋಡಿ ನಾವು ಅರ್ಥ ಮಾಡ್ಕೊಡುವಂತ ಶಕ್ತಿಯನ್ನ ಪಡಿಲಿಕ್ಕೆ ಕಷ್ಟ. ಅದಕ್ಕೆ ಟಿಪ್ಪಣಿಗಳಲ್ಲಿ ಇದನ್ನೆಲ್ಲ ವಿವರಿಸಿದ್ದಾರೆ. ಈ ಒಂದೊಂದೇ ಪದವನ್ನ ತಗೊಂಡು ಆ ಪದವನ್ನ ನೋಡಿದಾಗ ಓ ಮಧ್ವಾಚಾರ್ಯರ ಈ ಪದಗಳಿಗೆ ಅಭಿಪ್ರಾಯ ಇದೆ ಅಂತ ಚೆನ್ನಾಗ್ ಗೊತ್ತಾಗುತ್ತೆ. ಇನ್ನೊಂದು ಬರೆದ್ರು ಕೊನೆಗೆ, ವಿಶ್ವಮೂಲಂ ಬ್ರಹ್ಮಚ ಯತ್ ಮಮ ಜ್ಞಾನಾತ್ ಬಹಿರ್ ನ ಭವತಿ ತಸ್ಮಾತ್ ಉಭಯತ್ರ ಧಾವತಿ. ಈ ವಿಶ್ವಮೂಲ ಅಂದ್ರೆ ಇಡೀ ಜಗತ್ತಿಗೆ ಮೂಲ ಯಾವ ಪರಮಾತ್ಮ ಇದ್ದಾನೆ, ಅವನು ನನ್ನ ಜ್ಞಾನದಿಂದ ಹೊರಗಡೆ ಇಲ್ಲ, ಒಳಗಡೆ ಇದ್ದಾನೆ. ಅವನ ಬಗ್ಗೆ ತಿಳ್ಕೊಂಡಿದ್ದೀನಿ ನಿಜ, ಆದ್ರಿಂದಲೇ ನನ್ನ ಮನಸ್ಸು ಎರಡು ಕಡೆ ಓಡ್ತಾ ಇದೆ ಅಂತ. ಇದು ಮಧ್ವಾಚಾರ್ಯ ಕೊನೆಗೆ ಎಲ್ಲಿ ಒತ್ತಿ ಕೊಟ್ಟಿದ್ದಾರೆ ಅಂದ್ರೆ ಈ ಭಾಗವತ ಪದ್ಯಗಳಲ್ಲೆಲ್ಲ ಉಭಯತ್ರ ಧಾವತಿ, ಎರಡು ಕಡೆ ಮನಸ್ಸು ಓಡ್ತಾ ಇದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಎರಡು ಕಡೆ ಅಂದ್ರೆ ಎಲ್ಲಿ? ಎಲ್ಲಾ ಟಿಪ್ಪಣಿಕಾರರು ಎಡವಿದ್ದಾರೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ. ಆದ್ರೆ ಆಚಾರ್ಯರು ಮಾತ್ರ ಇದಕ್ಕೆ ಸರಿಯಾಗಿ ಹೇಳಿದ್ದಾರೆ. ಅದನ್ನ ಇನ್ನೂ ಬಿಡಿಸ್ಬೇಕು. ಇನ್ನೂ ಸ್ವಲ್ಪ ಈ ಶ್ಲೋಕದಲ್ಲಿ ಇನ್ನೂ ವಿಷಯಗಳಿವೆ. ಆ ಎಲ್ಲ ವಿಷಯಗಳನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆನ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ, ಧನ್ಯವಾದಗಳು.